ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಇನ್ನೊಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ನೋಡ್ಬೋದು ನಮ್ಮ ರೈತರಿವರು. ಸೊ ಈ ತೋಟದಲ್ಲಿ ಜಾಸ್ತಿ ಉಳುಮೆ ಮಾಡೋದಿಲ್ಲ ನೋಡಿ. ಆದಷ್ಟು ಎಲ್ಲ ಭಾಗದಲ್ಲಿ ನೋಡಿದ್ರು ಎಲ್ಲೂ ಕೂಡ ಇವರು ಜಾಸ್ತಿ ಉಳುಮೆ ಮಾಡೋದಿಲ್ಲ. ಆದಷ್ಟು ವೀಡ್ ಕಟ್ಟರಿಂದ ಕ್ಲೀನ್ ಮಾಡ್ಕೊತಾರೆ. ಯಾಕೆಂದರೆ ನಾವು ಹೇಳೋದು ಇಂಪಾರ್ಟೆಂಟ್ ಏನಂದರೆ, ನೀವು ಜಾಸ್ತಿ ವೀಡ್ ಕಟ್ಟರ್ಗಳನ್ನ ಬಳಸೋದ್ರಿಂದ ಭೂಮಿ ಮೇಲೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಅದನ್ನೇ ನಾವು ಜಾಸ್ತಿ ಟ್ಯಾಕ್ಟ್ರಿ ಇಳಿಸ್ತೀವಿ ಅಥವಾ ಹೆವಿ ಮಿಷಿನ್ಸ್ಗಳನ್ನ ಇಳಿಸಿ ಭೂಮಿನ ಕ್ಲೀನ್ ಮಾಡ್ತೀವಿ, ರೋಟ್ರಿ ಹೊಡಿಸ್ತೀವಿ, ಕಲ್ಟಿವೇಟರ್ ಹೊಡಿಸ್ತೀವಿ, ಯಾರ ನೇಗ್ಲು ಯಾವುದೋ ಹೊಡ್ಸೋದ್ರಿಂದ ಈ ಅಡಿಕೆ ತೋಟಗಳಿಗೆ ಏನಾಗುತ್ತೆ ಅಂದರೆ ಈ ಬೇರುಗಳಿಗೆ ಹೊಡ್ತಾ ಬೀಳುತ್ತೆ. ಎಸ್ಪೆಷಲಿ ಯಾರ ಮತ್ತು ನೇಗ್ಲು ಹಾಕ್ಸೋದು ಹೊಡ್ತಾ ಬೀಳುತ್ತೆ. ಅದೇ ರೋಟ್ರಿ ಕಲ್ಟಿವೇಟರ್ಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ಸಣ್ಣ ಮಟ್ಟದ ಮಣ್ಣು ಕಂಪನೆ ಆಗುತ್ತೆ, ಜೊತೆಗೆ ಭೂಮಿಲಿರೋ ಆ ಮಣ್ಣು ಒತ್ತದಂಗೆ ಆಗುತ್ತೆ. ಆ ಹೆವಿ ವೆಯ್ಟಿಗೆ ಆ ಮಣ್ಣು ಸಾಫ್ಟಾಗಿರೋ ಮಣ್ಣು ಒತ್ತದಂಗೆ ಆಗುತ್ತೆ, ಹಿಂಗೆ ಒತ್ತದಂಗೆ ಆಗುತ್ತೆ. ಒತ್ತದಂಗೆ ಆಗೋದ್ರಿಂದ ಆ ಏನು ಬೇರುಗಳು ನಮ್ಮ ನೀರಿನ ಪೈಪ್ ಥರ ಇರುತ್ತೆ, ಅದರಲ್ಲಿಂದ ಆಹಾರ ಹೇಳ್ಕೊಳ್ಳೋಂಥ ಬೇರುಗಳು, ಏನು ಬಿಳಿ ಬೇರುಗಳು ಅಂತ ನಾವು ಹೇಳ್ತೀವಿ, ಅದು ನಿಮಗೆ ಅದು ಕೂಡ ಪ್ರೆಸ್ ಆದಂಗೆ ಆಗುತ್ತೆ. ಈಗ ನಮ್ಮ ನೀರಿನ ಪೈಪ್ ಪ್ರೆಸ್ ಆದಾಗ ಹೇಗೆ ಆ ನೆಲ್ಲಿಕ್ಕಿಂದ ಕಿತ್ಕೊಂಬರಬಹುದು ಅಥವಾ ನೀರು ಜೋರಾಗಿ ಮುಂದೆ ಪುಷ್ ಆಗ್ಬೋದು, ಈ ನೀರಿನ ಪೈಪನ್ನು ಮನೇಲಿ ನೀರು ಬಿಡಬೇಕಾದ್ರೆ ಹಿಂಗೆ ಒತ್ತೀವಲ್ಲ, ಆ ರೀತಿ ಕೂಡ ಬೇರಲ್ಲಾಗತ್ತೆ. ಇದರಿಂದ ಆಗೋ ಸಮಸ್ಯೆ ಏನಂದರೆ, ಗಿಡ ಸಂಪೂರ್ಣವಾಗಿ ಆಹಾರನ ಎಳ್ಕೊಳ್ಳೋದಿಲ್ಲ. ಇದರಿಂದ ಹಲವಾರು ರೋಗಗಳು ಕೂಡ ಬರ್ಬೋದು. ಗಿಡದ ಬೇರು ಕಟ್ಟಾಗೋದ್ರಿಂದ ಅಲ್ಲಿ ಕೂಡ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗೋದ್ರಿಂದ ಅಲ್ಲಿಂದ ಹಲವಾರು ಸಮಸ್ಯೆಗಳು, ರೋಗಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಸಿಂಪಲಾಗಿ ಹೇಳೋದಂದರೆ, ಆದಷ್ಟು ಕೃಷಿಯಲ್ಲಿ ಹೆವಿ ಮಿಷಿನ್ಸ್, ಎಸ್ಪೆಷಲಿ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ ನೀವು ಜಾಸ್ತಿ ಹೆವಿ ಟ್ಯಾಕ್ಟರ್ಸ್ಗಳನ್ನ ಬಳಸುವಂಥದ್ದು, ರೋಟ್ರಿ, ಕಲ್ಟಿವೇಟರು, ಯಾರ, ನೇಗ್ಲು ಅಂತ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಪದೇ ಪದೇ ಬಳಸೋಕ್ಕಿಂತ ಆದಷ್ಟು ಈ ರೀತಿ ಹುಲ್ಲುಗಳನ್ನ ಬಿಡಿ. ಈ ರೀತಿ ಹುಲ್ಲುಗಳನ್ನ ಬಿಟ್ಕೊಂಡಾಗ ನಿಮಗೆ ಎಷ್ಟು ಓಡಾಡಬೇಕೋ ಅಷ್ಟು ಜಾಗನ ಮಾತ್ರ ಕ್ಲೀನ್ ಮಾಡಿಕೊಂಡು, ಬಾಕಿ ಜಾಗನ ಹಾಗೆ ಬಿಟ್ಕೊಂಡು, ನಂತರ ನೀವು ಯಾವ ಅಪರೂಪಕ್ಕೊಮ್ಮೆ ಟ್ಯಾಕ್ಟ್ರಿನೋ ಹೊಳಿಸಿದಾಗ ಅಥವಾ ನೀವು ವೀಡ್ ಕಟರ್ ಮಿಷಿನಿಂದ ಕ್ಲೀನ್ ಮಾಡಿಕೊಂಡಾಗ ಇದೇ ಗೊಬ್ಬರ ಮಲ್ಚಿಂಗ್ ಆಗಿ, ಇದೇ ಹುಲ್ಲುಗಳು ನಿಮಗೆ ಮಲ್ಚಿಂಗ್ ಆಗಿ ನಿಮಗೆ ಒಳ್ಳೆ ಫರ್ಟಿಲೈಸರಾಗಿ ಕೂಡ ಕೆಲಸ ಮಾಡುತ್ತೆ ಭೂಮಿಗೆ. ಹಾಗಾಗಿ ಆದಷ್ಟು ಕೃಷಿಯಲ್ಲಿ ನೀವು ಟ್ಯಾಕ್ಟ್ರಿಗಳನ್ನ ಬಳಸುವಂಥ ವ್ಯವಸ್ಥೆನ ಸ್ವಲ್ಪ ಕಡಿಮೆ ಮಾಡಿ, ಪರ್ಟಿಕ್ಯುಲರ್ಲಿ ಅಡಿಕೆ ತೋಟಗಳಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.